ಕಾಂಗ್ರೆಸ್ನವರು ಒಂದು ತಗಾದೆ ತೆಗೆದಿದ್ದಾರೆ. ಏನಪ್ಪ ಅಂತಂದರೆ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದವ್ರಿಗೆ, ಪಕ್ಷಕ್ಕಾಗಿ ದುಡಿದವ್ರಿಗೆ ಈ ಅವಕಾಶವನ್ನು ಮಾಡಿಕೊಡಿ, ವಿಧಾನ ಪರಿಷತ್ಗೆ ಕಳಿಸ್ಕೊಡಿ ಅಂತ. ಅರ್ಹರಿಗೆ ಅವಕಾಶವನ್ನು ಮಾಡಿಕೊಡ್ತಾರ? ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಬಿಟ್ಟಿದ್ದು. ಸರಿಯೋ ತಪ್ಪೋ ಅದು ಸರ್ಕಾರದ ತೀರ್ಮಾನ. ರಾಜ್ಯಪಾಲರು ಅದಕ್ಕೆ ಮಧ್ಯಪ್ರವೇಶ ಮಾಡುವಂತಿಲ್ಲ, ಹಸ್ತಕ್ಷೇಪ ಮಾಡುವಂತಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಇದ್ದಿದೆಯಲ್ಲ ಅಪಸ್ವರ, ವಿರೋಧ, ಅದು ನಿಜಕ್ಕೂ ವಿಧಾನ ಪರಿಷತ್ತಿನ ಉದ್ದೇಶದ ದೃಷ್ಟಿಯಿಂದ ಅಥವಾ ರಾಜ್ಯದ ದೃಷ್ಟಿಯಿಂದ ಸರಿಯಲ್ಲ. ಅಂತಿಮವಾಗಿ ಸದನ ಅಂದ್ರೇನು? ಕಾನೂನನ್ನು ಸೃಷ್ಟಿ ಮಾಡುವಂತಹ ಒಂದು ಜಾಗ. ಆ ಸಂದರ್ಭಕ್ಕೆ ಇವರ ಕೊಡುಗೆ ಬಹಳ ಅಗತ್ಯ ಇರುತ್ತೆ. ಅಂದರೆ ಮೇಲ್ಮನೆಗೆ ಯಾರು ಹೋಗ್ತಾರೆ ಅವರ ಕೊಡುಗೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕಿನಕೆರೆ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಎಂಥವರು MLCಗಳಾಗಬೇಕು ಅನ್ನುವಂಥದ್ದು. ಯಾಕೆ ಈ ಸಬ್ಜೆಕ್ಟ್ ಅಂದರೆ, ಈಗ ನಿಮಗೆ ಬಹುತೇಕ ಈ ವಿಷಯ ಗೊತ್ತಿರುತ್ತೆ. ರಾಜ್ಯ ಸರ್ಕಾರ 4 ಹೆಸರುಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದೆ, ಅವರನ್ನು ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಅಂತ. ಆದರೆ ಅದು ಫೈನಲ್ ಆಗಿಲ್ಲ. ರಾಜ್ಯಪಾಲರು ತಡೆ ಹಾಕಿದ್ದಾರಾ ಅಥವಾ ಕಾಂಗ್ರೆಸ್ ಪಕ್ಷವೇ ಏನಾದರೂ ಕೊಕ್ಕೆ ಹಾಕಿದೆಯಾ ಅನ್ನುವಂಥ ಸಂಗತಿ ಗೊತ್ತಿಲ್ಲ. ಈ 4 ಹೆಸರುಗಳನ್ನು MLCಗಳ ಮಾಡಲಿಕ್ಕೆ. ಆ 4 ಹೆಸರುಗಳು ಯಾವ್ಯಾವು ಅಂತ ಮೊದಲಿಗೆ ನಾನು ತಿಳಿಸ್ತೀನಿ. ಒಂದು, ಹಿರಿಯ ಪತ್ರಕರ್ತರು ಮತ್ತು ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರರಾದಂತಹ ದಿನೇಶ್ ಅಮೀನ್ಮಠ್ ಅವರು. ಎರಡನೆಯದು, ದಲಿತ ಸಂಘರ್ಷ ಸಮಿತಿ ಮೂಲಕ ದಲಿತರ ಪರವಾಗಿ, ನೊಂದವರ ಪರವಾಗಿ ಹೋರಾಟವನ್ನು ಮಾಡಿ ಬಹಳ ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿರುವಂತಹ DG ಸಾಗರ್ ಅವರು. ಮೂರನೆಯದು, ವಕೀಲರಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಿಭಾಗವನ್ನು ಮುನ್ನಡೆಸ್ತಿರುವಂತಹ ರಮೇಶ್ ಬಾಬು ಅವರು. ನಾಲ್ಕನೆಯದು, ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಮತ್ತು ಈಗ ಸಾಗರೋತ್ತರ ಕಾಂಗ್ರೆಸ್ನ ಘಟಕವನ್ನು ನೋಡ್ಕೊಳ್ತಿರುವಂತಹ ಆರತಿ ಕೃಷ್ಣ ಅವರು. ಈ 4 ಜನರ ಹೆಸರನ್ನು ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಶಿಫಾರಸು ಮಾಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ನಂತರದಲ್ಲಿ ನಾನು ಆಗಲೇ ಹೇಳ್ದಂಗೆ, ರಾಜ್ಯಪಾಲರೇನಾದರೂ ಈ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರಾ ಅಥವಾ ಕಾಂಗ್ರೆಸ್ನವರೇನಾದರೂ ತಕರಾರು ತೆಗೆದಿದ್ದಾರಾ ಅನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ನವರು ತಗಾದೆ ತೆಗೆದಿದ್ದಾರೆ. ಏನು ಅಂತಂದರೆ, ನೀವು ಈ ಥರದ ಅವಕಾಶಗಳನ್ನು, ಅಧಿಕಾರವನ್ನು ಕಾಂಗ್ರೆಸ್ನವ್ರಿಗೆ ಕೊಡಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಿ, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದವ್ರಿಗೆ ಕೊಡಿ ಅನ್ನುವಂತಹ ಅಪಸ್ವರವನ್ನು ಎತ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಅಂದರೆ ಏನು, ಅದರ ಉದ್ದೇಶ ಏನು, ಅಲ್ಲಿಗೆ ಎಂಥವರು ಸದಸ್ಯರಾಗಬೇಕು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ, ಸಂವಿಧಾನದ 121ನೇ ವಿಧಿ ಪ್ರಕಾರ ವಿಧಾನ ಪರಿಷತ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಅದರದೇ ಆದಂತಹ ನಿಯಮಾವಳಿಗಳಿದ್ದಾವೆ. ಆ ನಿಯಮಗಳೇನಪ್ಪ ಅಂದರೆ, ವಿಧಾನಸಭೆಯ ಅಸೆಂಬ್ಲಿಯ ಒಟ್ಟು ಸದಸ್ಯರ 1/4 ಭಾಗದಷ್ಟು ಮಾತ್ರ ಇರಬೇಕು ಈ ಸದನ, ಅದಕ್ಕಿಂತ ಜಾಸ್ತಿ ಮೀರಬಾರ್ದು ಅಂತ. ಅಂದರೆ ಈಗಿನ ರಾಜ್ಯ ವಿಧಾನಸಭೆಯ 223 ವಿಧಾನಸಭಾ ಕ್ಷೇತ್ರಗಳ ನಾವು ಏನಂತೀವಲ್ಲ, ಅದರ ಪ್ರಕಾರವಾಗಿ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75 ಮೀರಬಾರ್ದು. ಆ 75ರಲ್ಲಿ 1/3 ಭಾಗ ಈ ಸ್ಥಳೀಯ ಸಂಸ್ಥೆಗಳಿಂದ, ಅಂದರೆ ನಗರ ಪಾಲಿಕೆಯಿಂದ, ಗ್ರಾಮ ಪಂಚಾಯಿತಿಗಳಿಂದ, ಹೀಗೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಬೇಕು. ಸ್ಥಳೀಯ ಸಂಸ್ಥೆಯ ಸದಸ್ಯರು ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಬೇಕು. ಅಫ್ಕೋರ್ಸ್ ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಿರುವಂತಹ, ಗುರುತಿಸ್ಕೊಂಡಿರುವಂಥವ ಅಥವಾ ತಮಗೆ ಬೇಕಿರುವಂಥವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ಫೈನಲಿ ರಾಜಕೀಯ ಹಿನ್ನೆಲೆ ಇರೋರೇ ಅಥವಾ ಆ ಪಕ್ಷದ ಕಾರ್ಯಕರ್ತರೇ ವಿಧಾನ ಪರಿಷತ್ಗೆ ಬರ್ತಾರೆ ಈ 25 ಸ್ಥಾನಗಳಿಗೆ. ನೆಕ್ಸ್ಟು, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕು. ಅದು ಕೂಡ 1/3 ಭಾಗ, ಅಂದರೆ 25 ಜನ, 25 ಸದಸ್ಯರು. ಒನ್ಸ್ ಅಗೇನ್ ಆಗಲೂ ಕೂಡ ಇವರು ರಾಜಕೀಯ ಪಕ್ಷದ ಹಿನ್ನೆಲೆ ಇರುವಂಥವ್ರು ಅಥವಾ ಅವ್ರ ಬೆಂಬಲಿಗರು, ಪಕ್ಷಕ್ಕಾಗಿ ಕೆಲಸ ಮಾಡಿರುವಂಥವ್ರು, ಅಥವಾ ಬೇರೆ ಬೇರೆ ಈಗ MLA ಟಿಕೆಟ್ ಕೊಟ್ಟಿಲ್ಲದೆ ಇರುವಂಥ ಕ್ಷೇತ್ರಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ
ಅಥವಾ ಬೇರೆ ಬೇರೆ ಏನು ಕಂಪಲ್ಷನ್ಸ್ ಇರ್ತವಲ್ಲ ರಾಜಕಾರಣದ್ದು ಅಂಥವ್ರಿಗೆ ಅವಾಗ ಅವಕಾಶವನ್ನು ಮಾಡಿಕೊಡ್ತಾರೆ. ಅವರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಮೂರನೇ ಭಾಗ ಅಂದರೆ ಉಳಿದ 25 ಜನರ ಪೈಕಿ 7 ಜನ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾರೆ. ಆಗಲೂ ಕೂಡ ರಾಜಕೀಯ ಪಕ್ಷಗಳು ಅವರ ರಾಜಕೀಯ ಹಿನ್ನೆಲೆಯನ್ನು ನೋಡೇ ಟಿಕೆಟನ್ನು ಕೊಟ್ಟಿರ್ತವೆ. ಸೊ ರಾಜಕೀಯ ಹಿನ್ನೆಲೆ ಇರೋರೇ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಇನ್ನು 7 ಕ್ಷೇತ್ರಗಳಲ್ಲಿ ಅವು ಶಿಕ್ಷಕರ ಕ್ಷೇತ್ರ ಅಂತ ನಾವೇನು ಕರಿತೀವಲ್ಲ, ಅಲ್ಲಿಂದ ಆಯ್ಕೆಯಾಗಿ ಬರ್ತಾರೆ. ಒನ್ಸ್ ಅಗೇನ್ ಅಲ್ಲೂ ಕೂಡ ರಾಜಕೀಯ ಹಿನ್ನೆಲೆಯವರೇ ಬರ್ತಾರೆ. ಉಳಿದಂತೆ 11 ಸ್ಥಾನಗಳು ಅವು ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗುವಂತಹ ಸ್ಥಾನಗಳು. ಅವುಗಳಿಗೆ ಕಲೆ, ಕ್ರೀಡೆ ಮತ್ತು ಮಾಧ್ಯಮ, ವಿಜ್ಞಾನ, ಸಮಾಜ ಸೇವೆ ಈ ಥರದ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಅಪಾರ ಅನುಭವ ಇರುವಂಥವರು, ವಿಷಯ ತಜ್ಞರು, ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇದು ಮೇಲ್ಮನೆಯ ಮೌಲ್ಯವನ್ನು ಹೆಚ್ಚಿಸಲಿಕ್ಕೆ ಈ ವಿಧಾನ ಪರಿಷತ್ತನ್ನು ರೂಪಿಸಿದವರು ಕಂಡುಕೊಂಡಂತಹ ಒಂದು ದಾರಿ. ಹೀಗೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗಾಗಿ ಈ ಕ್ಷೇತ್ರಗಳಲ್ಲೇ ಹಿಂದೆ ಕೂಡ ಭಾಳಷ್ಟು ಜನರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಗಿದೆ. ಮತ್ತು ಸಮಾಜ ಸೇವೆ ಹೆಸರಿನಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಕೂಡ ನಾಮನಿರ್ದೇಶನವನ್ನು ಮಾಡಲಾಗಿದೆ. ಈಗಿನ ವಿಷಯಕ್ಕೆ ಬರೋದಾದರೆ, ಈಗೇನು 4 ಜನರ ಹೆಸರನ್ನು ರಾಜ್ಯ ಸರ್ಕಾರ ಕಳಿಸಿದೆ ಅಂತ ನಾನು ಹೇಳಿದೆ, ಅವರ ವಿಷಯಕ್ಕೆ ಬರೋದಾದರೆ, ದಿನೇಶ್ ಅಮೀನ್ಮಟ್ಟು ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದವರು, ದಶಕಗಳ ಕಾಲ ಕೆಲಸ ಮಾಡಿದ್ದಂಥವರು, ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರಿಗೆ ಕೆಲಸ ಮಾಡಿದ್ದಂಥವರು ಮತ್ತು ಹಲವಾರು ಸಾಮಾಜಿಕ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಂಥವರು. ಅವ್ರದ್ದು ಮಾಧ್ಯಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ, ಸಾರ್ವಜನಿಕ ಕ್ಷೇತ್ರವನ್ನು ಕೂಡ ಪ್ರತಿನಿಧಿಸ್ತಾರೆ. ಅವರನ್ನು ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ DG ಸಾಗರ್ ಅವ್ರ ಬಗ್ಗೆ ಕೂಡ ನಾನು ಆಗಲೇ ಹೇಳಿದ್ದೆ. ಅಂದರೆ ಅವರು ಈ ದಲಿತ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದವರು, ಭಾಳ ಕೆಲಸವನ್ನು ಮಾಡಿದ್ದವರು. ಅವರನ್ನು ಕೂಡ ಸಾಮಾಜಿಕ ಸೇವೆ ಅನ್ನುವಂತಹ ಕೆಟಗರಿಯಡಿ ಅವರನ್ನು ಕನ್ಸಿಡರ್ ಮಾಡಲಾಗ್ತಿದೆ. ಉಳಿದಂತೆ ಕೊಟ್ಟಿರೋದು ಯಾರಿಗೆ? ರಮೇಶ್ ಬಾಬು ಅವರು ಮತ್ತು ಆರತಿ ಕೃಷ್ಣ ಅವರು. ಅವರಿಬ್ಬರು ಕೂಡ ಕಾಂಗ್ರೆಸ್ನವರು. ಆದರೂ ಕೂಡ ಕಾಂಗ್ರೆಸ್ನವರು ಒಂದು ತಗಾದೆ ತೆಗೆದಿದ್ದಾರೆ. ಏನಪ್ಪ ಅಂತಂದರೆ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದವ್ರಿಗೆ, ಪಕ್ಷಕ್ಕಾಗಿ ದುಡಿದವ್ರಿಗೆ ಈ ಅವಕಾಶವನ್ನು ಮಾಡಿಕೊಡಿ, ವಿಧಾನ ಪರಿಷತ್ಗೆ ಕಳಿಸ್ಕೊಡಿ ಅಂತ. ಫಸ್ಟ್ ಆಫ್ ಆಲ್ ಈ ನಾಮನಿರ್ದೇಶನ ಅನ್ನುವಂಥದ್ದು ಇರೋದೇ ಬೇರೆಯವರಿಗೆ, ಅಂದರೆ ಬೇರೆಯವರು ಮೀನ್ಸ್ ವಿಷಯ ತಜ್ಞರಿಗೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ, ಕಲೆ, ಕ್ರೀಡೆ, ವಕೀಲಿಕೆ, ಮಾಧ್ಯಮ ಈ ಥರದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ವಿಷಯ ತಜ್ಞರನ್ನು ಮೇಲ್ಮನೆಗೆ ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಇರೋದು ಈ ನಾಮನಿರ್ದೇಶನ ವ್ಯವಸ್ಥೆ. ಅದನ್ನೂ ನೀವು ಕಾಂಗ್ರೆಸ್ನವರು ನಮಗೆ ಕೊಡಿ ಅಂತ ಕೇಳ್ತಿದ್ದೀರಿ. ಸೊ ಈಗ ನಾನಾಗಲೇ ಹೇಳಿದ್ನಲ್ಲ, ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಆಕ್ಷೇಪ ವ್ಯಕ್ತಪಡಿಸ್ತಿರುವಂಥವ್ರು ಕಾಂಗ್ರೆಸ್ನವರು. ರಾಜ್ಯಪಾಲರ ಬಳಿಗೆ ಹೋಗಿ ರಾಜ್ಯಪಾಲರು ಏನಾದರೂ ಇದ್ರ ಬಗ್ಗೆ ತಕರಾರು ತೆಗೆದ್ರೆ ಅದು ಬೇರೆ ವಿಷಯ. ಆ್ಯಕ್ಚುಲಿ ಆ ಸಾಧ್ಯತೆಗಳು ಇರ್ತವೆ ಬೇರೆ ಬೇರೆ ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್, ಹಿಂದೆ ವಿ ಸೋಮಣ್ಣ ಅವರನ್ನು ರಾಜ್ಯ ಸರ್ಕಾರ ಅವರ ಹೆಸರನ್ನು ಶಿಫಾರಸು ಮಾಡಿತ್ತು. ರಾಜ್ಯಪಾಲರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿರಲಿಲ್ಲ, ತಡೆ ಹಿಡಿದಿದ್ರು. ಆಗ ಅವ್ರನ್ನ, ಅದೇ ವಿ ಸೋಮಣ್ಣ ಅವ್ರನ್ನ ಸಮಾಜ ಸೇವೆ ಹೆಸರಿನ ಅಂದರೆ ಅಥವಾ ಸಮಾಜ ಸೇವೆ ಕೆಟಗರಿಯಲ್ಲಿ ಅವರ ಹೆಸರನ್ನು ಕಳಿಸ್ಕೊಟ್ರು. ಆಗ ರಾಜ್ಯಪಾಲರು ಅನುಮೋದನೆಯನ್ನು ನೀಡಿದರು. ಹೀಗೆ ರಾಜ್ಯಪಾಲರು ಕೆಲವೊಮ್ಮೆ ತಕರಾರು ತೆಗೆದಿರುವಂಥ ಉದಾಹರಣೆಗಳು ಇದ್ದಾವೆ. ಈಗಿನ ರಾಜ್ಯಪಾಲರು ಇನ್ನೂ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆ ಹಂತಕ್ಕೆ ಹೋದರೆ. ಫಸ್ಟ್ ಆಫ್ ಆಲ್, ನಾನು ಆಗಲೇ ಹೇಳ್ದಂಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಕೆಟಗರಿಯಲ್ಲಿ ಎಷ್ಟೆಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ವಿಧಾನ ಪರಿಷತ್ನಲ್ಲಿ ಅಂತ ಹೇಳಿದ್ದೀನಿ. ಮತ್ತು ಇದೆಲ್ಲವೂ ಕೂಡ ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿದ್ದು. ಅವರ ಸರ್ಕಾರ ಮುನ್ನಡೆಸ್ತಿರುವಂಥ ಪಕ್ಷದ ಸೈದ್ಧಾಂತಿಕ ಹಿನ್ನೆಲೆಯವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಇಲ್ವಾ, ಮತ್ತು ಪೊಲಿಟಿಕಲ್ ಕಂಪಲ್ಷನ್ಸ್ಗೆ ಒಳಗಾಗಿ ಮಾಡಿಕೊಡ್ತಾರಾ, ಅಥವಾ ಎಲ್ಲವನ್ನೂ ಮೀರಿ ನಿಜಕ್ಕೂ ಅರ್ಹರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಬಿಟ್ಟಿದ್ದು. ಸರಿಯೋ ತಪ್ಪೋ ಅದು ಸರ್ಕಾರದ ತೀರ್ಮಾನ. ರಾಜ್ಯಪಾಲರು ಅದಕ್ಕೆ ಮಧ್ಯಪ್ರವೇಶ ಮಾಡುವಂತಿಲ್ಲ, ಹಸ್ತಕ್ಷೇಪ ಮಾಡುವಂತಿಲ್ಲ. ಹೆಚ್ಚು ಅಂತಂದರೆ ಕಳಿಸಿರುವಂತಹ ಹೆಸರುಗಳಿಗೆ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವ್ಯಕ್ತಿಯ ಹೆಸರನ್ನು ಕಳಿಸ್ಕೊಟ್ಟಿದ್ದಾಗ ಆ ವ್ಯಕ್ತಿ ನಿಜಕ್ಕೂ ಸಮಾಜ ಸೇವೆ ಮಾಡಿದ್ದಾರಾ, ಮಾಧ್ಯಮದಲ್ಲಿ ಇದ್ರಾ, ಅಥವಾ ಕಲೆ ಕ್ರೀಡೆ
ಇನ್ನಿತರ ವಿಜ್ಞಾನ ಇನ್ನಿತರ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ರಾ, ಕೆಲಸ ಮಾಡಿದ್ರಾ ಅನ್ನುವಂಥ ದೃಷ್ಟಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೇಳ್ಬೋದು, ಸ್ಪಷ್ಟೀಕರಣವನ್ನು ಕೇಳ್ಬೋದೇ ಹೊರತು ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಈ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷದವ್ರಿಗೆ ಕೊಡಿ, ಅಂದರೆ ನಾಮನಿರ್ದೇಶನವನ್ನು ಕಾಂಗ್ರೆಸ್ ಪಕ್ಷದವರಿಗೆ ಕೊಡಿ ಅನ್ನುವಂಥ ತಕರಾರು ತೆಗೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದ್ದಾವೆ. ಅದೇ ಕಾರಣಕ್ಕೋಸ್ಕರ ಈಗೇನು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದ್ದಂಥ 4 ಹೆಸರುಗಳು ಅದನ್ನು ಬಹುಶಃ ಸರ್ಕಾರವೇ ಹೋಲ್ಡ್ ಮಾಡಿ ಇಟ್ಟಿರ್ಬೋದು. ಯಾಕೆಂದರೆ ಪಕ್ಷದವರು ತಗಾದೆ ತೆಗೆದಿರೋದ್ರಿಂದ ಪಕ್ಷದಿಂದ ಒಂದು ಸಲ ಗ್ರೀನ್ ಸಿಗ್ನಲ್ ಸಿಕ್ಕಿದಾಗ ಅದನ್ನು ಮೋಸ್ಟ್ಲಿ ರಾಜ್ಯಪಾಲರು ಕೂಡ ಕನ್ಸಿಡರ್ ಮಾಡ್ಬೋದು, ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೂಡ ಮಾಡ್ಬೋದು. ಸಣ್ಣ ಪುಟ್ಟ ವ್ಯತ್ಯಾಸ ಅಂತ ನಾನು ಯಾಕೆ ಕೇಳಿದೆ ಅಂತಂದರೆ, ಈ 4 ಜನರ ಪೈಕಿ ಒಂದು ಸ್ಥಾನದಲ್ಲಿ ಅದು ಹಿಂದೆ CP ಯೋಗೇಶ್ವರ್ ಅವರು ಪ್ರತಿನಿಧಿಸಿದಂತಹ ಸ್ಥಾನ, ಅದರ ಅವಧಿ ಬಹಳ ಕಡಿಮೆ ಇದೆ, ಹೆಚ್ಚು ಕಡಿಮೆ 1 ವರ್ಷ ಮಾತ್ರ ಇದೆ. ಹಾಗಾಗಿ ಆ ಸ್ಥಾನಕ್ಕೆ ಯಾರು ಅನ್ನುವಂಥ ಪ್ರಶ್ನೆ ಇದೆ ರಾಜ್ಯ ಸರ್ಕಾರದ ಮುಂದೆ. ಮತ್ತು ಈಗೇನು 4 ಹೆಸರುಗಳು ಹೋಗಿವೆ, ಆ 4ರಲ್ಲಿ ಯಾರಿಗೆ ಅನ್ನುವಂಥದ್ದು ಅವರಲ್ಲೂ ಕೂಡ ಸ್ವಲ್ಪ ಅನುಮಾನ ಇದೆ. ಬಹುತೇಕ ದಿನೇಶ್ ಅಮೀನ್ಮಟ್ಟು ಅವರ ಮತ್ತು DG ಸಾಗರ್ ಅವರ ಹೆಸರುಗಳು ಪೂರ್ಣಾವಧಿಗೆ ಶಿಫಾರಸಾಗಿರ್ತವೆ. ಆರತಿ ಕೃಷ್ಣ ಮತ್ತು ರಮೇಶ್ ಬಾಬು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಪೂರ್ಣಾವಧಿಗೆ, ಇನ್ನೊಬ್ಬರು ಈ ಸೀಮಿತ ಅವಧಿಗೆ ಮಾತ್ರ ತೃಪ್ತಿಯನ್ನು ಪಟ್ಕೊಳ್ಬೇಕಾಗತ್ತೆ. ಅದೊಂದು ಗೊಂದಲ ಕೂಡ ಇದೆ, ಅದನ್ನು ರಾಜ್ಯ ಸರ್ಕಾರ ಬಗೆಹರಿಸುತ್ತೆ. ಆದರೆ ಉಳಿದಂತೆ ಈ ಕಾಂಗ್ರೆಸ್ ಪಕ್ಷದಿಂದ ಇದ್ದಿದೆಯಲ್ಲ ಅಪಸ್ವರ, ವಿರೋಧ, ಅದು ನಿಜಕ್ಕೂ ವಿಧಾನ ಪರಿಷತ್ತಿನ ಉದ್ದೇಶದ ದೃಷ್ಟಿಯಿಂದ ಅಥವಾ ರಾಜ್ಯದ ದೃಷ್ಟಿಯಿಂದ ಸರಿಯಲ್ಲ. ನಿಜಕ್ಕೂ ಅರ್ಹರು ಮಾತ್ರ ವಿಧಾನ ಪರಿಷತ್ಗೆ ಹೋಗಬೇಕು. ವಿಧಾನ ಪರಿಷತ್ತನ್ನು ನಾವೆಲ್ಲ ಮೇಲ್ಮನೆ ಅಂತ ಕರಿತೀವಿ. ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು. ರಾಜಕಾರಣದ ದೃಷ್ಟಿಯಿಂದಲೂ, ಅಧಿಕಾರದ ದೃಷ್ಟಿಯಿಂದಲೂ, ಸರ್ಕಾರಕ್ಕೆ ತಿಳಿ ಹೇಳುವ ದೃಷ್ಟಿಯಿಂದಲೂ, ಕಾನೂನುಗಳನ್ನು, ಯಾಕೆಂದರೆ ಅಂತಿಮವಾಗಿ ಸದನ ಅಂದ್ರೇನು, ಕಾನೂನನ್ನು ಸೃಷ್ಟಿ ಮಾಡುವಂತಹ ಒಂದು ಜಾಗ. ಆ ಸಂದರ್ಭಕ್ಕೆ ಇವರ ಕೊಡುಗೆ ಬಹಳ ಅಗತ್ಯ ಇರುತ್ತೆ. ಅಂದರೆ ಮೇಲ್ಮನೆಗೆ ಯಾರು ಹೋಗ್ತಾರೆ ಅವರ ಕೊಡುಗೆ. ಸೊ ಈ ಉದಾತ್ತ ಉದ್ದೇಶವನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೊಳ್ಬೇಕು. ಅನಗತ್ಯವಾಗಿ ತಗಾದೆಯನ್ನು ತೆಗಿಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೆ ಮುನ್ನ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಥ್ಯಾಂಕ್ ಯು.